ನಮೋ ನಮಃ. ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೀಬೇಕು ಅಂತ ಹೇಳೋದು ಆಚಾರ್ಯ ಮಧ್ವರ ದೊಡ್ಡ ಸಂಕಲ್ಪ ಆಗಿತ್ತು. ಅದಕ್ಕೆ ಆಕ್ಷೇಪ ಮಾಡಿದರು, ಸೂತ್ರಾರ್ಥ ವಿಚ್ಛೇದ್ ಗುರುಭಾಷ್ಯ ಮಂಜಸ ಅಂತ. ಆ ಆಕ್ಷೇಪವನ್ನು ಸ್ವಾಗತಾರ್ಹವಾಗಿ ಸ್ವೀಕಾರ ಮಾಡಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು. ಆಮೇಲೆ ಇನ್ನೊಂದು ವ್ಯಾಖ್ಯಾನ ಬರಬೇಕಾದ ಸಂದರ್ಭ ಬಂತು. ಹೇಗೆ ಅಂತ ಹೇಳಿದರೆ, ವ್ಯಕ್ತರ್ತರ್ಕ ತತಿಂ ಕುರು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ತಮ್ಮದು ರಚನೆ ಆಗಿದೆ, 21 ಕುಭಾಷ್ಯಗಳನ್ನು ಕೂಡ ದೂಷಣೆ ಮಾಡುವಲ್ಲಿ ಸಮರ್ಥ ಆಗಿದೆ ಅಂತ ಹೇಳೋದು ಸತ್ಯವಾದರೂ ಕೂಡ ಅಲ್ಲಿರುವಂತಹ ಯುಕ್ತಿಯನ್ನು ಸ್ಪಷ್ಟವಾಗಿ ಉದ್ಧಾರ ಮಾಡದೇ ಇರುವುದರಿಂದ ಅದರ ಮೇಲೆ ಬರತಕ್ಕಂಥ ಆಕ್ಷೇಪಗಳಿಗೆ ಸಮರ್ಥವಾದ ಉತ್ತರ ಕೊಡಲಿಕ್ಕೆ ನಮಗೆ ಅವಕಾಶ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಇನ್ನೊಂದು ವ್ಯಾಖ್ಯಾನ ಬರೀಬೇಕು ಅಂತ ಪ್ರಾರ್ಥನೆ ಮಾಡಿದರು. ಹಾಗಾಗಿ ವೈದಿಕ ವಾಂಗ್ಮಯಕ್ಕೆ ಬ್ರಹ್ಮಸೂತ್ರ ವ್ಯಾಖ್ಯಾನ ಆದರೆ, ಬ್ರಹ್ಮಸೂತ್ರಕ್ಕೆ ಇನ್ನೊಂದು ವ್ಯಾಖ್ಯಾನ ಬರೆದದ್ದು ಅನುವ್ಯಾಖ್ಯಾನ ಎಂಬ ಹೆಸರಿಂದ ಸಾರ್ಥಕವಾಯಿತು. ಹೀಗೆ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅನುವ್ಯಾಖ್ಯಾನ, ಒಂದು ರೀತಿಯಲ್ಲಿ ಅನುಭಾಷ್ಯ, ಅದನ್ನೇ ಇನ್ನೊಂದು ಹೆಸರಿನಲ್ಲಿ ಅನುವ್ಯಾಖ್ಯಾನ ಅಂತ ಹೇಳುವ ಹೆಸರಿಂದ ಕರೆದರು. ಈ ಮೂಲಕ ಎಲ್ಲ ಆಕ್ಷೇಪಗಳಿಗೂ ಕೂಡ ಸಮರ್ಥವಾದ ಉತ್ತರವನ್ನು ಕೊಟ್ಟ ಏನು ಆಚಾರ್ಯ ಮಧ್ವರ ಈ ಗ್ರಂಥ ಇದೆಯೋ, ಅದರ ಮೇಲೆ ನಮ್ಮಂಥ ಮಂದಿಗೆ ಅರ್ಥವಾಗದೇ ಇರುವಂಥ ಸಂದರ್ಭದಲ್ಲಿ ಎಲ್ಲ ಗ್ರಂಥಗಳಲ್ಲಿ ಬರತಕ್ಕಂಥ ಕುಭಾಷ್ಯಗಳಲ್ಲಿ ಬರತಕ್ಕಂಥ ಆಕ್ಷೇಪಗಳಿಗೆ ಅತ್ಯಂತ ಸಮರ್ಥವಾಗಿ ಉತ್ತರ ಕೊಟ್ಟದ್ದು ಶ್ರೀಮನ್ ನ್ಯಾಯಸುಧಾ ಜಯತೀರ್ಥರ ಮೂಲಕ. ಹಾಗಾಗಿ ನ್ಯಾಯಸುಧಾದ ಮೂಲಕ ಅನೇಕ ಮಂದಿಗೆ ಬೇರೆ ಬೇರೆ ಮೀಮಾಂಸಾದಿಗಳು ಪ್ರಾಭಾಕರರ ಆಕ್ಷೇಪ ಏನು ಬಂದಿದೆಯೋ ಆ ಗ್ರಂಥವನ್ನು ನೇರವಾಗಿ ಓದಿದರೆ ಅರ್ಥವಾಗಲಿಕ್ಕೆ ಸಾಧ್ಯವಾಗದಷ್ಟು ಅತ್ಯಂತ ಸೂಕ್ಷ್ಮವಾಗಿ ಅನುವಾದ ಮಾಡಿ ಅದನ್ನು ಅರ್ಥ ಮಾಡಿಕೊಟ್ಟದ್ದು ಕೂಡ ಜಯತೀರ್ಥರ ಕೊಡುಗೆ. ಕೇವಲ ಖಂಡನೆ ಮಾಡಿದ್ದು ಮಾತ್ರ ಅಲ್ಲ, ಬೇರೆ ಗ್ರಂಥಗಳಲ್ಲಿ ಏನು ವಿಷಯ ಪ್ರಸ್ತಾವ ಆಗಿದೆ ಅಂತ ಹೇಳೋದನ್ನು ಅತ್ಯಂತ ಸೂಕ್ಷ್ಮ ರೂಪವಾಗಿ, ಆ ಗ್ರಂಥ ಓದಿದರೂ ಏನು ಅರ್ಥ ಆಗೋದಿಲ್ವೋ ಅದನ್ನು ಅತ್ಯಂತ ಸೂಕ್ಷ್ಮ ರೂಪವಾಗಿ ಅನುವಾದ ಮಾಡಿ ಅದನ್ನು ಖಂಡನೆ ಮಾಡಿರುವಂಥದ್ದು ಜಯತೀರ್ಥರ ದೊಡ್ಡ ಕೊಡುಗೆ. ಆದ್ದರಿಂದ ನಮ್ಮ ನ್ಯಾಯಸುಧಾ ಎಂಬ ಗ್ರಂಥ ಇವತ್ತು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಮೇಲ್ಕೃತಿಯಾಗಿ ನಮಗೆಲ್ಲ ಆದರಣೀಯವಾಗಿ ಇರುವಂಥ ಗ್ರಂಥ. ಅದರ ಮಂಗಲ ಮಹೋತ್ಸವದ ಸಂದರ್ಭ ಹೋದ್ಸಲ ಬೇಲೂರು ಚೆನ್ನಕೇಶವನ ಸನ್ನಿಧಾನದಲ್ಲಿ ಆದರೆ ಈ ಸಲ ಕುಂಭಕೋಣದಲ್ಲಿ ಶಾರ್ಗಪಾಣಿಯ ಸನ್ನಿಧಾನದಲ್ಲಿ ಆಗಿದೆ. ಶ್ರೀಗಳ ಪಾಠದ ಕ್ರಮ ಎಷ್ಟು ಚೆಂದ ಅಂತ ಹೇಳೋದನ್ನು ಈಗಾಗಲೇ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಪರೀಕ್ಷೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯತಿಗಳ ಸಮ್ಮುಖದಲ್ಲಿ ಮತ್ತು ವಿದ್ವಾಂಸರ ಸಮ್ಮುಖದಲ್ಲಿ ಅವರ ಪ್ರಶ್ನೆ ಎಷ್ಟು ಜೋರಾಗಿತ್ತು ಅಂತ ಹೇಳಿದರೆ, ಅವರಿಗೆ ಉಸಿರು ತಗೊಳ್ಳೋದು ಬಿಡೋದಕ್ಕೆ ಮಾತ್ರ, ಕುಂಭಕಕ್ಕೆ ಅವಕಾಶ ಇಲ್ಲ. ಅದರಿಂದ ಇದು ಕುಂಭಕೋಣ ಆಗಿದೆ ಈ ಪರೀಕ್ಷೆ. ಅದೆಲ್ಲ ಕುಂಭಕೋಣ ಅಂತ ಹೆಸರು ಬಂತೇನೋ ಈ ಜಾಗಕ್ಕೆ, ಸಾರ್ಥಕ ಆಯಿತು ಇದು. ಅಂತಹ ಸುಂದರವಾದ ರೀತಿಯಲ್ಲಿ ಅತ್ಯಂತ ವಿದ್ವತ್ಪೂರ್ವಕವಾಗಿ ಪರೀಕ್ಷೆ ಕೊಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಶ್ರೀಗಳು ತುಂಬ ದೊಡ್ಡ ಅನುಗ್ರಹ ಮಾಡಿದ್ದಾರೆ. ಅವರ ಆದೇಶದ ಮೂಲಕ ನಾವು ಇಲ್ಲಿ ಬಂದಿದ್ದೇವೆ. ಅವರ ಅಪೇಕ್ಷೆಯಂತೆ ನಾವು ಇರಬೇಕಾಗಿತ್ತು, ಆದರೆ ಅನಿವಾರ್ಯವಾದ ಕಾರಣದಿಂದ ಹೋಗಬೇಕಾಗಿದೆ ಎಂಬ ಕಾರಣಕ್ಕೆ ಒಂದು 2 ನಿಮಿಷ ಮಾತಾಡಲಿಕ್ಕೆ ನಮಗೆ ಅವಕಾಶ ಇರೋದು ತುಂಬ ಸಂತೋಷ ಆಗಿದೆ. ಎಲ್ಲ ಭಗವಂತನಿಗೆ ಸಮರ್ಪಿತವಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ.